ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಸೌಜನ್ಯ ಪ್ರಕರಣದ ಅತಿ ದೊಡ್ಡ ಸುದ್ದಿ ಇದೀಗ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಗಂಭೀರವಾಗಿ ಪರಿಗಣಿಸಿಲ್ಲ. ಸೌಜನ್ಯ ಪ್ರಕರಣದ ಅತಿ ದೊಡ್ಡ ಸುದ್ದಿ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿಲ್ಲ. ಯಾಕೆ ಇಂತಹ ಗಂಭೀರ ಪ್ರಕರಣದಲ್ಲಿ ಇಷ್ಟೊಂದು ನಿರಾಸಕ್ತಿ ಯಾಕೆ? ಇದು ಸರಿಯಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ತಪರಾಕಿ. ಸೌಜನ್ಯ ಕೇಸ್ ಮರು ತನಿಖೆ ಕುರಿತು ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಮರು ತನಿಖೆಯ ಅಗತ್ಯತೆ ಕುರಿತು ವಿವರವಾದ ವರದಿ ಸಲ್ಲಿಸಿ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಸೌಜನ್ಯ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಅತಿ ದೊಡ್ಡ ಸುದ್ದಿ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿಲ್ಲ. ಇಂತಹ ಗಂಭೀರ ಪ್ರಕರಣದಲ್ಲಿ ಇಷ್ಟೊಂದು ನಿರಾಸಕ್ತಿಯನ್ನ ತೋರಿಸಿದೆ ಸರ್ಕಾರ. ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸೌಜನ್ಯ ಕೇಸ್ ಮರು ತನಿಖೆ ಕುರಿತು ತನ್ನ ನಿಲುವು ಸ್ಪಷ್ಟಪಡಿಸಬೇಕು. ಮರು ತನಿಖೆಯ ಅಗತ್ಯತೆ ಕುರಿತು ವಿವರವಾದ ವರದಿಯನ್ನ ಸಲ್ಲಿಸಬೇಕು. ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2012ರಲ್ಲಿ ಏನು ಕೊಲೆ ಆಗುತ್ತಲ್ಲ, ಅದು ಕೊಲೆ ಆದ ನಂತರ ಒಂದೊಂದಲ್ಲ ಟ್ವಿಸ್ಟ್ಗಳು. ಈ ಕೇಸು ಎಷ್ಟೆಲ್ಲ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ, ಯಾವ್ಯಾವ ರೀತಿಯಲ್ಲಿ ತನಿಖೆ ಆಗುತ್ತೆ, ಇದರಲ್ಲಿ ಪೊಲೀಸರ ಕೈವಾಡ ಯಾವ ರೀತಿಯಾಗಿರುತ್ತೆ, ಹೀಗೆ ಒಂದೊಂದಲ್ಲ ಆರೋಪ. ಹಲವಾರು ಗಣ್ಯರ ಮೇಲೆ ಬಂದಂತಹ ಆರೋಪಗಳಾಗಿರ್ಬೋದು, ಹಲವರ ಹೆಸರುಗಳು ಈ ಒಂದು ಕೇಸ್ನಲ್ಲಿ ಪ್ರಸ್ತಾಪ ಆಗುತ್ತೆ. ಇಷ್ಟೆಲ್ಲ ಆದ್ರೂ, ಇಷ್ಟೆಲ್ಲ ರಾಜಕೀಯವಾಗಿ, ಇಷ್ಟೆಲ್ಲ ರಾಜ್ಯದಲ್ಲಿ ಚರ್ಚೆಗೆ ಗುರಿಯಾದಂಥ ಈ ಒಂದು ಪ್ರಕರಣವನ್ನ ಯಾಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಈ ಪ್ರಶ್ನೆಯನ್ನ ಎತ್ತಿದೆ ಸುಪ್ರೀಂ. ಸರ್ಕಾರದ ಪರ ವಕೀಲರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಕೇಸ್ ಎಷ್ಟೆಲ್ಲ ತಿರುವುಗಳನ್ನ ಪಡೆದುಕೊಳ್ತು. ಇನ್ನೇನೋ ಬುರುಡೆ ಕೇಸು ಯಾವ್ಯಾವ ರೀತಿಯಾಗಿ ತಿರುವುಗಳನ್ನ ಪಡೆದುಕೊಂಡಿದೆ, ಯಾರ್ಯಾರ ಹೆಸರುಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ, ರಾಜಕೀಯವಾಗಿ ಒಂದಿಷ್ಟು ಹೆಸರುಗಳು ಇನ್ಕ್ಲೂಡ್ ಆಗ್ತಾ ಇದೆ, ಹಲವು ಪೊಲೀಸರ ಮೇಲೆ ಇದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ, ಏನು ಕೆಲವು ವ್ಯಕ್ತಿಗಳ ಹೆಸರು ಸಹಿತ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದೆ ಅಂತ ಅಂದ್ರೆ ರಾಜ್ಯ ಸರ್ಕಾರ ಈ ಕೇಸ್ನಲ್ಲಿ ಯಾಕೆ ಇಷ್ಟೊಂದು ನಿರಾಸಕ್ತಿಯನ್ನ ತೋರಿಸ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮರು ಜೀವ ಇದೀಗ. ಸಾಕ್ಷಿಗಳಿಗೆ ರಕ್ಷಣೆ ನೀಡಲು ಸುಪ್ರೀಂ ಕೋರ್ಟ್ ಆದೇಶ. ಈ ಕೇಸಲ್ಲಿ ಅನೇಕ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಸಂತ್ರಸ್ತೆಯ ಪರವಾಗಿ 4 ಹಿರಿಯ ವಕೀಲರು ವಾದ. ಇದನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಸೌಜನ್ಯ ಪ್ರಕರಣದ ಎಲ್ಲಾ ಸಾಕ್ಷಿಗಳಿಗೆ ತಕ್ಷಣದಿಂದಲೇ ರಕ್ಷಣೆ. ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ದೇಶನ. ಈವರೆಗೆ ಕ್ರಮಗಳ ವಿವರಗಳನ್ನು ಸಲ್ಲಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ಸರ್ವೋಚ್ಚ ನ್ಯಾಯಾಲಯ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸೌಜನ್ಯ ಪರ ಹೋರಾಟಗಾರರಿಗೆ ದೊಡ್ಡ ಮುನ್ನಡೆ ಇದೀಗ. ಪ್ರಕರಣದ ಮರು ತನಿಖೆಗೆ ಕೋರಿ ಸೌಜನ್ಯ ತಾಯಿ ಅರ್ಜಿ. ಜಸ್ಟಿಸ್ ಸಂಜಯ್ ವಿನೋದ್ ಚಂದ್ರನ್ ಪೀಠದಲ್ಲಿ ವಿಚಾರಣೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇದೀಗ ಮರು ಜೀವ ಸಿಕ್ಕಿದೆ ನೋಡಿ. ಸೌಜನ್ಯ ಪರ ಯಾರು ಹೋರಾಟಕ್ಕೆ ಮುಂದಾಗಿದ್ರಲ್ಲ ಅವರಿಗೆ ಒಂದು ಮುನ್ನಡೆ ಇದೀಗ. ಬಟ್ ಈ ಕೇಸ್ನಲ್ಲಿ ಎಷ್ಟೆಲ್ಲ ಸಾಕ್ಷಿಗಳೇ ಇದಾವೆ, ಎಷ್ಟೆಲ್ಲ ನಿಗೂಢತೆ ಇದೆ. ಯಾರೋ ಬರ್ತಾರೆ, ನನ್ನ ಮಗಳು ಸಹಿತ ಇದೇ ರೀತಿಯಾಗಿ ಕೊಲೆ ಆಗಿದ್ಲು ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾರೆ. ಅಷ್ಟೆಲ್ಲ ಆದ್ರೂ ಅವರ ಮೇಲೆ, ಅಂದ್ರೆ ಯಾರೋ ಒಬ್ರು ಈ ರೀತಿಯಾಗಿ ಹೇಳಬೇಕು ಅಂತ ಪ್ರಚೋದನೆಯನ್ನ ಮಾಡಿದ್ರು, ಇಷ್ಟೆಲ್ಲ ಹಣದ ಬೇಡಿಕೆ ಇತ್ತು, ಹೀಗೆ ಕೆಲವರ ಹೆಸರುಗಳು ಇದರಲ್ಲಿ ಕೇಳಿ ಬರುತ್ತೆ. ಬಟ್ ಇಷ್ಟೆಲ್ಲ ನಡೀತಾ ಇದೆ. ರಾಜ್ಯ ಸರ್ಕಾರ ಯಾಕೆ ಈ ಕೇಸ್ನಲ್ಲಿ ಇಷ್ಟೊಂದು ನಿರಾಸಕ್ತಿಯನ್ನ ತೋರಿಸ್ತಾ ಇದೆ? 2012ರಲ್ಲಿ ಸೌಜನ್ಯ ಕೊಲೆ ಆಗುತ್ತೆ, ಅತ್ಯಾಚಾರವೆಸಗಿ ಕೊಲೆಯನ್ನ ಮಾಡಲಾಗುತ್ತೆ. ಅಷ್ಟೆಲ್ಲ ಹೀನಾಯವಾಗಿ, ಕ್ರೂರವಾಗಿ ಕೊಲೆಯಾದ್ರೂ ಸಹಿತ ಈ ತನಿಖೆ ಎಲ್ಲಿಗೆ ಬಂತು?
2012ರಲ್ಲಿ ಆದಂಥ ಈ ಒಂದು ಕೊಲೆ, ಅತ್ಯಾಚಾರ ಕೊಲೆ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಡೀತಾ ಇರುವಂಥ ಇದುವರೆಗೂ ಸಹಿತ ಒಂದು ತಾರ್ಕಿಕ ಅಂತ್ಯವನ್ನ ಬರೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ಕೇಸ್ನಲ್ಲಿ ಆರೋಪಿ ಯಾರು ಕೊಲೆ ಮಾಡಿದ್ದು, ಈ ಕೇಸನ್ನ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಹಿಡಿಯೋದಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾ? ಎಂತೆಂಥ ಕೇಸ್ಗಳನ್ನೇ ಜಾಲಾಡ್ಬಿಟ್ಟಿದ್ದಾರೆ ಪೊಲೀಸರು. ಬಟ್ ಈ ವಿಚಾರದಲ್ಲಿ ಯಾಕೆ, ಸೌಜನ್ಯ ಕೇಸ್ನಲ್ಲಿ ಯಾಕೆ ಇಷ್ಟೊಂದು ನಿರಾಸಕ್ತಿ ಸರ್ಕಾರ ತೋರಿಸ್ತಾ ಇದೆ? ಯಾವುದಾದ್ರೂ ದೊಡ್ಡ ದೊಡ್ಡ ಕೈಗಳು ಇದರಲ್ಲಿ ಇದಾವ ಅಂತ ಈ ರೀತಿಯಾಗಿ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಈ ಕೇಸ್ನಲ್ಲಿ. ಏನೇನೆಲ್ಲ ಯಾವ್ಯಾವೆಲ್ಲ ತಿರುವುಗಳನ್ನ ಪಡೆದುಕೊಂತು, ರಾಜಕೀಯವಾಗಿ ಏನೆಲ್ಲ ತಿರುವುಗಳನ್ನ ಪಡೆದುಕೊಂತು ಈ ಕೇಸು, ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಇದರಲ್ಲಿ ಕೇಳಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಂತ ಘಟನೆಗಳು ಹೇಗಿದ್ದಾವೆ, ಬುರುಡೆ ಕೇಸು, ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಂದ್ರೆ ಹೆಣಗಳನ್ನ ಅಲ್ಲಿ ಹೂಳಲಾಗ್ತಾ ಇತ್ತು, ಅತ್ಯಾಚಾರ ಎಸಗಿ ಮಹಿಳೆಯರನ್ನ ಹೂಳಲಾಗ್ತಾ ಇತ್ತು, ಏನೇನು ಒಂದಲ್ಲ ಎರಡಲ್ಲ ನೂರಾರು ವಿಷಯಗಳು ಈ ಒಂದು ಕೇಸ್ನಲ್ಲಿ ಹೊರಬಂದಿದೆ. ಬಟ್ ಇಷ್ಟೆಲ್ಲ ಆಗಿದೆ, ಸರ್ಕಾರ ಇದನ್ನ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ, ಇದನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಇಷ್ಟೊಂದು ಯಾಕೆ ನಿರಾಸಕ್ತಿಯನ್ನು ತೋರಿಸ್ತಾ ಇದೆ? ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಗಂಭೀರವಾಗಿ ತನಿಖೆ ನಡೆದಿದ್ರೆ ಇಷ್ಟೊತ್ತಿಗೆ ಆರೋಪಿ ಯಾರು ಅನ್ನುವಂಥದ್ದು ಹೊರಗೆ ಬರ್ತಿತ್ತು. ಇಷ್ಟು ವರ್ಷ ಕಾಲ ಬೇಕಾ ಈ ಕೇಸ್ನಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ? ಹಾಗಾಗಿ ಇದಕ್ಕೇನಾದ್ರೂ ಕುಮ್ಮಕ್ಕಿದೆಯಾ? ಯಾರ್ದಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆಯಾ ಇದರಲ್ಲಿ? ಹಣವನ್ನ ಇಟ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಅಧಿಕಾರವನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ಕಾರಣದಿಂದಾಗಿ ಈ ಕೇಸ್ನ ಅಲ್ಲೇ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ? ಆ ಹೆಣ್ಣು ಮಗಳು ಸತ್ತಿರುವಂತ ರೀತಿಯನ್ನ ನೋಡಿದ್ರೆ, ಆ ಹೀನಾಯವಾಗಿ ಕ್ರೂರವಾಗಿ ಆ ಹೆಣ್ಮಗಳನ್ನ ಕೊಂದಿರುವಂತ ರೀತಿಯನ್ನ ನೋಡಿದ್ರೆ ನಿಜಕ್ಕೂ ಸಹಿತ ಇಲ್ಲಿವರೆಗೂ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ.